ಇನ್ನು ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅವರು ನಿಧನರಾಗಿದ್ದಾರೆ. ನಾಳೆ ಅವರ ಹುಟ್ಟುಹಬ್ಬ. ಹಾಗಾಗಿ ಮೈಸೂರಿಗೆ ಹೋಗ್ತಾ ಇದ್ರು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯೋಕೆ. ಹೋಗುವಂಥ ಸಂದರ್ಭದಲ್ಲೇ ಕಾರ್ನಲ್ಲಿ ಹೃದಯಾಘಾತ ಆಗಿದೆ. ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ಜಯದೇವಕ್ಕೂ ಕರ್ಕೊಂಡು ಹೋಗಿದ್ದಾರೆ. ಬಟ್ ಅಷ್ಟರೊಳಗೆ ಅದು ಗೋಲ್ಡನ್ ಟೈಮ್ ಮುಗಿದೋಗಿತ್ತು. ಅದು ಸಡನ್ ಅಟ್ಯಾಕ್ ಆಗಿದೆ, ನಿಧನರಾಗಿದ್ದಾರೆ. ಈಗ ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಟ ಧ್ರುವ ಸರ್ಜಾ ಎಲ್ಲರೂ ಕೂಡ ಹೋಗಿ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. 3 ಬಾರಿ ಶಾಸಕರು, ಜೊತೆಗೆ ಅವರು 1 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ದರು. ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು 2018ರಲ್ಲಿ, ಸೋತಿದ್ದರು. ಅದಾದ ನಂತರ ಇಷ್ಟು ಇದರಲ್ಲಿದ್ದರೂ ಕೂಡ ರಾಜಕೀಯದಲ್ಲಿ ಒಂದೇ ಒಂದು ಬಾರಿ ಕೂಡ ಅವರು ಸಚಿವ ಸ್ಥಾನವನ್ನು ಸಿಗಲೇ ಇಲ್ಲ ಅವರಿಗೆ. ಹೃದಯಾಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ನಾಳೆ ಅವರು ಹುಟ್ಟಿದಬ್ಬ, ಅದಕ್ಕೋಸ್ಕರ ಇವತ್ತೇ ಇರಬೇಕು ಅನ್ನೋ ಕಾಣಿಸ್ತದೆ. ಆ ಹುಟ್ಟಿದ ಹಬ್ಬದಕ್ಕೋಸ್ಕರವಾಗಿ ಚಾಮುಂಡೇಶ್ವರಿ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ರು, ಪೂಜೆ ಮಾಡಿಸ್ಲಿಕ್ಕೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಿಧನರಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ದೇವರಾಜು ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಅವರ ಅಗಲಿಕೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಮೊನ್ನೆ ಈಗ 1 ವಾರದ ಹಿಂದೆ ಬಂದಿದ್ರು, ನನ್ನ ಭೇಟಿ ಮಾಡಿದ್ರು. ಕೆಲವು ಟ್ರಾನ್ಸ್ಫರ್ಗಳ ಬಗ್ಗೆ, ಇನ್ಸ್ಪೆಕ್ಟರ್ಗಳ ಬಗ್ಗೆ, ಪೊಲೀಸ್ ಇನ್ಸ್ಪೆಕ್ಟರ್ಗಳ ಬಗ್ಗೆ ಬಂದಿದ್ರು. ಆರ್.ವಿ. ದೇವರಾಜ್ ಅವರು ಬಹಳ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಸೇವಾದಳದ ಬೆಂಗಳೂರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ಶಾಸಕರಾಗಿದ್ದರು 89ರಲ್ಲಿ. ಅದಾದಮೇಲೆ KSRTC ಚೇರ್ಮನ್ ಆಗಿದ್ದರು. ಅವರ ಸೀಟನ್ನು SM ಕೃಷ್ಣ ಅವರಿಗೆ ಬಿಟ್ಕೊಟ್ಟಿದ್ರು. ಅದಾದಮೇಲೆ MLC ಕೂಡ ಆಗಿದ್ದರು. ಭಾಳ 2 ಬಾರಿ ಅವರು ಚೇರ್ಮನ್ರು ಕೂಡ KSRTCಲಿ ಕೆಲಸವನ್ನು ಮಾಡಿದ್ದಾರೆ. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ರೂ ಕೂಡ ಹೂವನ್ನು ಮಾರ್ಕೆಟಿಂದ ಕಳಿಸ್ಕೊಡ್ತಾಯಿದ್ರು. ಹೂ ಏನೇ ಇದ್ರೂ ಕೂಡ ಹೂವನ್ನು ಡೆಕೋರೇಷನ್ನು, ಹೂವು ಏನೇನು ಬೇಕು ಎಲ್ಲ ಕೂಡ ಕಳಿಸ್ಕೊಡ್ತಾಯಿದ್ರು. ಅಷ್ಟು ನಿಷ್ಠೆ. ಸೊ ಮೊನ್ನೆ 3 ದಿನದಲ್ಲಿ ನಾನು ಬಂದು ಮನೆಯಲ್ಲಿ ಭೇಟಿ ಮಾಡಿ ನನಗೆ ಅವರ ಪ್ರೀತಿ, ವಿಶ್ವಾಸ ವ್ಯಕ್ತಪಡಿಸಿದ್ರು.